ಎಲ್ರಿಗೂ ನಮಸ್ಕಾರ. ನಾನು ಗಾಯತ್ರಿ. ಇದು ನನ್ನ ಯೂಟ್ಯೂಬ್ನ ಮೊದಲ ವಿಡಿಯೋ. ನಾನು ಯೂಟ್ಯೂಬ್ ಯಾಕೆ ಶುರು ಮಾಡಿದೆ ಅನ್ನೋದ್ರ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ. ನನಗೆ ಪುಸ್ತಕ ಓದೋದು ಅಂದರೆ ತುಂಬ ಇಷ್ಟ. ನಾನು ಪುಸ್ತಕನ ತುಂಬ ಪ್ರೀತಿ ಮಾಡ್ತೀನಿ. ಪ್ರತಿದಿನ ಅರ್ಧ ಗಂಟೆನಾದರೂ ನಾನು ಪುಸ್ತಕ ಓದ್ತೀನಿ. ಪ್ರತಿ ತಿಂಗಳು ಒಂದು ಪುಸ್ತಕ ಕೊಂಡ್ಕೋತೀನಿ. ಆಗಲೇ ನನಗೆ ಸಮಾಧಾನ. ನನಗೆ ಯಾಕೆ ಇಷ್ಟೊಂದು ಆಸಕ್ತಿ ಪುಸ್ತಕ ಓದೋಕ್ಕೆ ಅಂತಂದರೆ, ಪುಸ್ತಕ ಓದ್ತಾ ಓದ್ತಾ ನಮಗೆ ಅರಿವಿಲ್ದಂಗೆ ನಮ್ಮ ಜ್ಞಾನ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ಪುಸ್ತಕ ಓದೋದ್ರಿಂದ ನಮಗೆ ಸಂಸ್ಕಾರ ಬೆಳೆಯುತ್ತೆ. ಪುಸ್ತಕ ಓದೋದ್ರಿಂದ ನಮಗೆ ಜೀವನದ ಕೆಲವು ಮೌಲ್ಯಯುತವಾದ ಪಾಠಗಳನ್ನ ಕಲಿಸ್ಕೊಡುತ್ತೆ. ಈ ಪುಸ್ತಕಗಳು ನಮಗೆ ಒಳ್ಳೆಯ ಸ್ನೇಹಿತ ಇದ್ದಂಗೆ, ಎಂದೂ ಬಿಟ್ಟು ಹೋಗೋದಂಥ ಒಬ್ಬ ಒಳ್ಳೆಯ ಸ್ನೇಹಿತ ಈ ಪುಸ್ತಕ ನಮಗೆ. ಪುಸ್ತಕಗಳು ನಮಗೆ ನಮ್ಮ ಇತಿಹಾಸನ ತಿಳಿಸ್ಕೊಡುತ್ತೆ. ಪುಸ್ತಕಗಳು ನಮಗೆ ಧನಾತ್ಮಕ ಮೌಲ್ಯಗಳನ್ನ ತಂದುಕೊಡುತ್ತೆ. ಪುಸ್ತಕಗಳನ್ನ ಓದೋದ್ರಿಂದ ನಾವು ಬುದ್ಧಿವಂತರಾಗ್ತೀವಿ. ಪುಸ್ತಕನ ಓದೋದ್ರಿಂದ ನಮ್ಮಲ್ಲಿರುವ ಒತ್ತಡನ ನಿವಾರಣೆ ಮಾಡ್ಕೋತೀವಿ. ಪುಸ್ತಕಗಳು ಓದ್ತಾ ಓದ್ತಾ ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ ತಂದುಕೊಡುತ್ತೆ. ನಾವು ಪುಸ್ತಕ ಓದ್ತಾ ಇದ್ದಂಗೆ ನಮಗೆ ಕಲ್ಪನೆಯ ಶಕ್ತಿನ ಜಾಸ್ತಿ ಮಾಡ್ಕೋತಾ ಹೋಗ್ತಿರ್ತೀವಿ. ಈ ಪುಸ್ತಕಗಳು ನಮಗೆ ಆಧ್ಯಾತ್ಮಿಕದ ಬಗ್ಗೆ ಪರಿಚಯ ಮಾಡಿಕೊಡುತ್ತೆ. ಪುಸ್ತಕಗಳು ಓದ್ತಾ ಓದ್ತಾ ನಮಗೆ ನಾವೇ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಬೆಳೀತಾ ಹೋಗ್ತಿರ್ತೀವಿ. ಇಷ್ಟೆಲ್ಲ ಲಾಭ ಇರೋ ಈ ಒಂದು ಪುಸ್ತಕನ ಓದೋರ ಸಂಖ್ಯೆ ತುಂಬ ಕಡಿಮೆ ಆಗಿಬಿಟ್ಟಿದೆ. ಇತ್ತೀಚೆಗೆ ಎಲ್ಲರೂ ಯೂಟ್ಯೂಬಲ್ಲಿ ಯಾವುದ್ಯಾವುದೋ ವೀಡಿಯೋಗಳನ್ನ ನೋಡಿ ಟೈಮ್ ಪಾಸ್ ಮಾಡ್ತಿರ್ತಾರೆ. ಆಗ ನನಗೆ ಅನ್ನಿಸ್ತು, ನಾನು ಓದೋ ಒಳ್ಳೆಯ ಪುಸ್ತಕಗಳನ್ನೇ ಧ್ವನಿ ಸುರುಳಿ ಮಾಡಿ ಯೂಟ್ಯೂಬಲ್ಲಿ ಯಾಕೆ ಅಪ್ಲೋಡ್ ಮಾಡಬಾರ್ದು ಅಂತ. ಹಾಗಾಗಿ ನಾನು ಈ ಒಂದು ಧ್ವನಿ ಸುರುಳಿಯ ಯೂಟ್ಯೂಬ್ ಚಾನಲ್ನ ಪ್ರಾರಂಭ ಮಾಡಿದ್ದೀನಿ. ನಾನು ಓದೋ ಅಂಥ ಒಂದು ಒಳ್ಳೆಯ ಪುಸ್ತಕಗಳನ್ನ ಪ್ರತಿದಿನ ಧ್ವನಿ ಸುರುಳಿ ಮಾಡಿ ಈ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ಯೂಟ್ಯೂಬಲ್ಲಿ ಬರೋ ಅಂಥ ಒಳ್ಳೊಳ್ಳೆಯ ಆಡಿಯೋ ಪುಸ್ತಕಗಳನ್ನ ನೀವು ನಿಮ್ಮ ಬಿಡುವಿನ ವೇಳೆಯಲ್ಲಿ ಕೇಳಿ. ಕನ್ನಡದ ಒಳ್ಳೆಯ ಪುಸ್ತಕಗಳ ಧ್ವನಿ ಸುರುಳಿ ಬರುತ್ತೆ. ನಿಮ್ಮ ಈ ಪುಸ್ತಕಗಳ ಧ್ವನಿ ಸುರುಳಿಗಳನ್ನು ಕೇಳೋದ್ರಿಂದ ನಿಮ್ಮ ಮನಗಳಿಗೆ ಕನ್ನಡ ಸಾಹಿತ್ಯದ ಸವಿನ ತಂದುಕೊಡುತ್ತೆ. ಪ್ರತಿದಿನ ನಾನು 10 ಗಂಟೆಗೆ ಒಂದು ಧ್ವನಿ ಸುರುಳಿಯ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನೀವೆಲ್ಲರೂ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಿಮ್ಮ ಗಾಯತ್ರಿ. ಥ್ಯಾಂಕ್ ಯು.